ಗಾಯ್ಸ್ ನೋಡಿ ಫೈನಲಿ ಬಂದಿದ ತಕ್ಷಣ ನನ್ನ ಕಣ್ಣಿಗೆ ಆನೆಗಳು ಕಾಣಿಸ್ಬಿಟ್ಟು. ಮಂಡಲ್ಪೇಟೆ ಟ್ರೆಕ್ಕಿಂಗ್ ಬಂದಿದೀವಿ ಎಲ್ಲರೂ ಗಾಯ್ಸ್. ಮಳೆಯಲ್ಲಿ ನಿಂತ್ಕೊಂಡು ರೋಡ್ ಪಾಯಿಂಟ್ ನೋಡಿ ಸೈಕಾಗಿ ಹೋಗ್ತೀರ, ತೋರಿಸ್ತೀನಿ ನೋಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನೈಟ್ ಹೊತ್ತು. ಫ್ರೆಂಡ್ಸ್ ಸಾರಿ ಯಾಕಪ್ಪ ಅಂದರೆ ಇಷ್ಟು ದಿವಸ ನಾನು ಯೂಟ್ಯೂಬಲ್ಲಿ ಯಾವುದೇ ಥರ ಒಂದು ವೀಡಿಯೋ ಸಹ ಬಂದಿಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂದರೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಅದಾದಮೇಲೆ ಸಡನ್ನಾಗಿ ಇಂಟರ್ನಲ್ಸ್ ಬಂದುಬಿಡ್ತು, ಎಲ್ಲ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಹೋಗ್ಬಿಡ್ತು. ಅದಕ್ಕೆ ಇವಾಗ ಅದು ಇದು ಎಲ್ಲ ಟೆನ್ಷನ್ ತಗೊಂಡ್ಬಿಟ್ಟು ಫೈನಲಿ ಆ ಟೆನ್ಷನಿಂದ ರಿಲೀಫ್ ಆಗೋಕ್ಕೆ ನಾವು ನಮ್ಮ ಬಾಯ್ಸ್ ಎಲ್ಲ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ಒಂದು ಒಳ್ಳೆ ವೆಕೇಷನ್ನಿಗೆ. ಫೈನಲಿ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಲೆಟ್ಸ್ ಗೋ, ಹೋಗೋಣ. ನಮ್ಮ ಫ್ರೆಂಡ್ ರೂಮಿಗೆ ಬಂದಿದ್ದೀನಿ. ಬನ್ನಿ ಗಾಯ್ಸ್, ಇವಾಗ ಟಿ ಮಾಡಿದ್ದೀವಿ ಒಂದು 15 ಜನ 4 ದಿನ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಬನ್ನಿ ಫ್ರೆಂಡ್ಸ್, ಎಲ್ಲ ನಮ್ಮ ಭಾಷೆಯಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ಫೈನಲಿ ನೋಡೋಣ. ಬನ್ನಿ. ಫೈನಲಿ ರೂಮಿಗೆ ಬಂದೆ. ನಮ್ಮ ಬಾಯ್ಸ್ ಎಲ್ಲರೂ ಪ್ಯಾಕಪ್ ಮಾಡ್ಕೊಂಡೆಲ್ಲ ರೆಡಿಯಾಗಿದ್ದಾರೆ. ಇವತ್ತು ನಮ್ಮ ಟ್ರಿಪ್ಪಿಗೆ ನಮ್ಮ ಮನು ಬರ್ತಿರೋದು ದೊಡ್ಡ ವಿಷಯ. ಗಾಯ್ಸ್, ಕೈ ನೋವು ಆಯ್ತಲ್ಲ, ಫೈನಲ್ ಬಿಚ್ಬಿಟ್ಟಿದ್ದಾನೆಲ್ಲ, ಆರಾಮಾಗೈತೆ. ನಮ್ಮ ಬಾಯ್ ಒಬ್ಬನು ಹೇಮಂತ್ ಒಬ್ರು ಬರ್ತಾ ಇದ್ದಾರೆ. ಎಲ್ಲರೂ ಬರೋಣ ನಾಳೆ ಇದು ನೈಟ್ ಹೊತ್ತಲ್ಲ, ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಿದ್ದೇನೆ ನಿನ್ಗೋಸ್ಕರ. ಶಿವ ಎಲ್ಲ 500 ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಒಂದು 10 ಜನ ಟಿ ಮಾಡ್ಕೊಂಡು ಬರ್ತಾರೆ. ನಾವು ರೂಮ್ ಹತ್ರ ಅವ್ರು ಮನೆಯ ಸ್ವಲ್ಪ ಭಾಳ ದೂರ ಫ್ರೆಂಡ್ಸ್. ನಾನು ನೋಡಿ ಇಷ್ಟು ಇದ್ರಲ್ಲೂ ಫುಲ್ ಬೆಳೀತಾ ಇದ್ದೀನಿ, ಫ್ಯಾನ್ ಹಾಕ್ಬಿಟ್ಟಿದ್ರು ನಾನು. ಬನ್ನಿ ಫ್ರೆಂಡ್ಸ್, ಫೈನಲಿ ಟಿ ಬಂದಾಗ ಗಾಯ್ಸ್. ಫೈನಲಿ ಇಷ್ಟೊತ್ತೆಲ್ಲ ಕಾದ್ಮೇಲೆ ಫೈನಲಿ ಟಿ ಬಂದಿದೆ. ಅಲ್ಲಿ ನಿಂತಿದೆ. ನಮ್ಮ ಆಲ್ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ ಹಿಂದ್ಗಡೆ ಒಬ್ಬೊಬ್ರೆ. ಇವನು ನಮ್ಮ ಫ್ರೆಂಡ್ ನನ್ನ ಕೈಲಿ ಅದು ತೂಕ ಇರೋದು ಬ್ಯಾಗ್ ಕೊಟ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ನನ್ನ ಬ್ಯಾಗ್ ಅವನು ಹಾಕೊಂಡಿದ್ದಾನೆ ಫ್ರೆಂಡ್ಸ್. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಈ ವ್ಲಾಗಲ್ಲಿ ಪೂರ್ತಿ ನೀವು ನೋಡ್ತೀರಾ. ಒಂದು ಒಳ್ಳೆ ಮೈಂಡ್ ರಿಫ್ರೆಶ್ ಪ್ಲೇಸಿಂಗ್ ಹೋಗ್ತಾ ಇದ್ದೀವಿ. ಅದೆಲ್ಲಿ ಅಂತ ಎಲ್ಲ ಈ ವ್ಲಾಗಲ್ಲಿ ನೋಡ್ತೀರಾ. ಡೇ ಬೈ ಡೇ ನೋಡಿ ಫ್ರೆಂಡ್ಸ್. ಇವಾಗ ಟಿ ಎಲ್ಲ ಇದೆ ಅಲ್ಲ, ಬನ್ನಿ ಫಸ್ಟು ನಮ್ಮ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಗಾಯ್ಸ್ ನೋಡಿ, ನಮ್ಮ ಆಲ್ ಬಾಯ್ಸ್ ಎಲ್ಲ ರೆಡಿ. ಇವನು ನಮ್ಮ ಫ್ರೆಂಡ್ ರುದ್ರೇಶ್ ಅಂತ, ಇವನು ನಮ್ಮ ಫ್ರೆಂಡ್ ಚೇತನ್ ಅಂತ, ಇವನು ನಮ್ಮ ಫ್ರೆಂಡ್ ಸಾಗರ್ ಅಂತ ಹೇಳ್ಬಿಟ್ಟು. ಹಾಂ ಗಾಯ್ಸ್, ನಮ್ಮ ಫ್ರೆಂಡಿಂದ ಒಬ್ಬೊಂದು ಯೂಟ್ಯೂಬ್ ಚಾನಲ್ ಇದೆ. ಗಾಯ್ಸ್ ಇದೆ ನೋಡಿ ಪೂರ್ತಿ ಎಲ್ಲ. ಫ್ರೆಂಡ್ಸ್, ಇವಾಗ ಎಲ್ಲ ಇಷ್ಟು ಜನ ಇದ್ದೀವಿ. ಇವಾಗ ಇನ್ನೂ ಎಷ್ಟು ಜನ ಬರ್ಬೇಕು ಚೇತನ್? ಇನ್ನು 6 ಮೆಂಬರ್ಸ್. ಸಪೋರ್ಟ್ ಮಾಡ್ರಪ್ಪ. ಹಾ ಗಾಯ್ಸ್, ಇವನು ವ್ಲಾಗ್ ಇದೆ, ಸಪೋರ್ಟ್ ಮಾಡಿ. ಪೇಜ್ ಹಾಕ್ತೀನಿ. ಗಾಯ್ಸ್, ಇನ್ನು 5 ಮೆಂಬರ್ಸ್ ಬರಬೇಕು. ಇವಾಗ 5 ಮೆಂಬರ್ಸ್ನ ಹತ್ಸ್ಕೊಂಡು ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡು. ಪೂಜೆ ಆಗಿದೆ, ಲೆಟ್ಸ್ ಗೋ, ಹೋಗೋಣ ಬನ್ನಿ. ಪೂಜೆ ಆಗೈತೆ, ಫ್ರಂಟ್ ನೋಡ್ಕೊಂಡ್ ಹೋಗ್ರಿ. ಎಲ್ಲ ಅಲ್ಲಿ ಬಂದ್ರು. ಇವಾಗ ನಮ್ಮ ಫ್ರೆಂಡ್ ಆಕಾಶ್ ಅಂತ ಹೇಳಿ. ಲೆಟ್ಸ್ ಗೋ, ಬನ್ನಿ ಫ್ರೆಂಡ್ಸ್. ಇವಾಗ ಈಗ ನಾವು ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತ ಎಲ್ಲ ಈ ಬ್ಲಾಗಲ್ಲಿ ನೋಡ್ತೀರಾ. ಸ್ಟೇ ಟ್ಯೂನ್ ಆಗಿ ಫುಲ್ ವಿಡಿಯೋ ನೋಡಿ ಗಾಯ್ಸ್ ಎಲ್ಲ. ಗಾಯ್ಸ್ ಫೈನಲಿ ವಿ ಆರ್ ಆಲ್ ಗೋ. ಬ್ಯಾಲೆನ್ಸ್ ಹೇಳಿದೆ. ಗಾಯ್ಸ್ ಫೈನಲಿ ಇವಾಗ ಇಲ್ಲಿ ಫ್ಯೂಲ್ ಹಾಕ್ಸೋಕಂತ ನಿಲ್ಸಿದೀವಿ ಗಾಯ್ಸ್. ವ್ಲಾಗ್ನ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರ್ತೀನಿ. ಫೈನಲಿ ಇವಾಗ ಟ್ರಾವೆಲಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಮಡಿಕೇರಿಗೆ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಮುಡ್ತೀವಿ, ಇನ್ನೇನು ಸ್ವಲ್ಪ ದಾರಿಲೇ ಇದ್ದೀವಿ.
ಗಾಯ್ಸ್ ಚಳಿಗೆ ಮಾತ್ರ ಹೆಂಗೈತಪ್ಪ ಅಂದರೆ ಇಲ್ಲಿ ಚಳಿ, ಅದಕ್ಕೇನೆ ಇಲ್ಲಿ ಟೀ ಕುಡಿಯೋಕಂತ ನಿಲ್ಸಿದ್ದೀವಿ ಎಲ್ಲರೂ. ರಾತ್ರಿ ಮಾತ್ರ ಫುಲ್ ಸೈಕ್ ಆಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ ಫುಲ್ ಡ್ಯಾನ್ಸ್ ಅಂತ ಅದು ಇದು ಎಲ್ಲನೂ. ಇನ್ನೇನು ಒಂದು ಅರ್ಧ ಗಂಟೆ ಅನಿಸುತ್ತೆ ಮಡಿಕೇರಿಗೆ ರೀಚ್ ಆಗ್ತೀವಿ. ಫೈನಲಿ ಮಡಿಕೇರಿ ರೀಚ್ ಆದ್ವಿ. ದುಬಾರಿ ಎಲಿಫೆಂಟಿಗೆ ಬಂದಿದ್ದೀವಿ. ಇದು ಮಡಿಕೇರಿ ಎಲ್ಲರೂ ಕೂರ್ಗಲ್ಲ ಇದಿರೋದು. ಚೆನ್ನಾಗಿದೆ ಫ್ರೆಂಡ್ಸ್, ಎಲ್ಲರೂ ವೆದರ್ ಕೂಡ ಸಕ್ಕತ್ತಾಗಿದೆ. ಇದೆಲ್ಲ ದುಬಾರಿ ಎಲಿಫೆಂಟ್ ಅಲ್ಲಿ ಎಲಿಫೆಂಟ್ಗಳು ಇನ್ನೇನು ಏನೋ ಕಂದಲೆ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಅರ್ಧ ಗಂಟೆ ಇನ್ನೇನು ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ್. ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಇನ್ನ ಅರ್ಧ ಗಂಟೆ ಇದೆ ಓಪನ್ ಆಗಕ್ಕೆ. ಅರ್ಧ ಗಂಟೆ ಮುಂಚೆನೆ ಬಂದಿದ್ದೀವಿ. ಫೈನಲಿ ಒಳಗೆ ಎಂಟ್ರಿ ಆಗಿದ್ವಿ. ಇಲ್ಲೆಲ್ಲ ರಿವರ್ ರಾಫ್ಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬಾಯ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಎಲ್ಲ ಏನೇನು ಎಲ್ಲ ಅಂತ ಹೇಳ್ಬಿಟ್ಟು. ಆಲ್ ಆರ್ ವೈಟಿಂಗ್ ಫ್ರೆಂಡ್ಸ್. ಇವಾಗ ಆ ಕಡೆ ಎಲ್ಲ ಹೋದ್ರೆ ನಮಗೆ ಎಲಿಫೆಂಟ್ ಏರಿಯಾ ಒಳಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ರಿವರ್ ರಾಫ್ಟಿಂಗ್ ಮಾತ್ರ ಇನ್ನೂ ತುಂಬಾ ಕ್ರೇಜಿ ಆಗಿದೆ ನೋಡಿ ನೀವೇ. ಫೈನಲಿ ಇಲ್ಲೆಲ್ಲ ಡಿಸ್ಕಷನ್ ನಡೀತಾ ಇದೆ ನಮ್ಮ ಬಾಯ್ಸ್ ಇಂದು. ರಿವರ್ ರಾಫ್ಟಿಂಗ್ ಅಥವಾ ಎಲಿಫೆಂಟ್ ದುಬಾರಿ ಎಲಿಫೆಂಟ್ ಪಾರ್ಕ್ ಒಳಗೆ ಹೋಗೋದಾ ಅಂತ. ಇದನ್ನ ದಾಟ್ಬೇಕಾದ್ರೆ ಆ ಕಡೆ ಹೋಗ್ಲೇಬೇಕು. ಅದಕ್ಕೆ ಎಲ್ಲ ಡಿಸ್ಕಷನ್ ನಡೀತಾ ಇತ್ತು. ಒಬ್ರು ರಿವರ್ ರಾಫ್ಟಿಂಗ್ ಅಂತ ಇದಾರೆ, ಇನ್ನೊಬ್ರು ದುಬಾರಿ ಎಲಿಫೆಂಟ್ಗೆ ಹೋಗೋಣ ಅಂತಿದ್ದಾರೆ. ನೋಡೋಣ ಫ್ರೆಂಡ್ಸ್ ಎಲ್ಲ ನೋಡೋಣ ಫ್ರೆಂಡ್ಸ್ ಎಲ್ಲ ಏನ್ ಡಿಸ್ಕಷನ್ ಆಗುತ್ತೋ ಲಾಸ್ಟಿಗೆ ಅಲ್ಲಿಗೆ ಹೋಗೋಣ. ಗಾಯ್ಸ್ ಫೈನಲಿ ಡಿಸ್ಕಷನ್ ಎಲ್ಲ ಆಯ್ತು. ಫೈನಲಿ ಇಲ್ಲಿಂದ 150 rupees ಪರ್ ಪರ್ಸನ್ ಕೊಟ್ಬಿಟ್ಟು ದುಬಾರಿ ಎಲಿಫೆಂಟ್ ಒಳಗಡೆನೆ ಹೋಗ್ತಾ ಇದೀವಿ. ರಿವರ್ ರಾಫ್ಟಿಂಗ್ ಬೇಡ ಅಂದ್ಬಿಟ್ಟು ಇವಾಗ ಮತ್ತೆ ಫಾಲ್ಸ್ಗಳಿಗೆಲ್ಲ ಫಾಲ್ಸ್ಗಳಿಗೆಲ್ಲ ಹೋಗ್ತೀವಲ್ಲ, ಅಲ್ಲೇ ಎಲ್ಲ ಸ್ವಿಮ್ಮಿಂಗ್ ಆಗುತ್ತೆ ಅನ್ಕೊಂಡು ಅಲ್ಲೇ ಹೋಗ್ತಾ ಇದೀವಿ. ಇವಾಗ ಇಲ್ಲೇನೆ ಪರ್ ಹೆಡ್ 150 rupees ಅಂತೆ. ಇದೇ ಫಸ್ಟ್ ಟೈಮ್ ಬರ್ತಾರೆ ಈಗೆಲ್ಲ. ಇವಾಗ ಇದೇ ರಿವರ್ ದಾಟ್ಕೊಂಡೆ ಪಾರ್ಕ್ ಒಳಗೆ ಹೋಗ್ಬೇಕು. ಈ ರಿವರ್ ದಾಟಕ್ಕೇನೆ ಪರ್ ಪರ್ಸನಿಗೆ ನಾರ್ಮಲ್ ಬೋಟಲ್ಲಿ 150 rupees ಅಂತಾರೆ. ಆದ್ರೆ ಈ ತರ ರಿವರ್ ರಾಫ್ಟಿಂಗ್ ಆದ್ರೆ ಪರ್ ಪರ್ಸನ್ಗೆ 300 rupees ಅಂತಾರೆ. ಮತ್ತೆ ಸ್ವಿಮ್ಮಿಂಗು ಇನ್ಕ್ಲೂಡ್ ಆಗಿರುತ್ತೆ ಅದನ್ನು. ಫೈನಲಿ ಟಿಕೆಟ್ ಎಲ್ಲ ತೆಗ್ಸ್ಕೊಂಡ್ವಿ. ಒಬ್ರಿಗೆ 150 ಅಂತ. ಇವಾಗ ನಮ್ಮ ಬೋಟ್ ಬಂದಿದೆ. ಸ್ವಲ್ಪ ನಮ್ಮ ಬಾಯ್ಸ್ ಅರ್ಧಂಬರ್ಧ ಬಂದ್ಬಿಟ್ಟು ಫ್ರೆಂಡ್ಸ್, ಇನ್ನೂ ಇಬ್ರು ಅಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಬೋಟಲ್ಲಿ ಅಷ್ಟು ಜನಕ್ಕೆಲ್ಲ ಬಿಡೋದು. ಬನ್ನಿ ಫ್ರೆಂಡ್ಸ್, ಅಲ್ಲಿ ನೋಡಿ ಆನೆಗಳನ್ನೆಲ್ಲ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್ ಹೋಗೋಣ ಇವಾಗ. ಗಾಯ್ಸ್ ಎಲ್ಲರೂ ರೆಡಿ. ಬೋಟ್ ಅನ್ನೋದು ಮೇಲೆ ಕೆಳಗೆ ಆಡ್ತಿದೆ. ತಕ್ಕದಿಮ್ ಏನಾರು ಮಾತಾಡ್ರು. ಆನೆಗಳನ್ನೆಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ, ಮೈಯೆಲ್ಲ ಉಜ್ಬಿಟ್ಟು. ತುಂಬ ಬನ್ನಿ ನಾವು ರೀಚ್ ಆದ್ವಿ. ಫೈನಲಿ ಹೇಳಿದ್ಬಿಟ್ಟು ಒಳಗಡೆ ಎಂಟ್ರಿ ಆಗೋಣ. ಗಾಯ್ಸ್ ಫೈನಲಿ ಎಂಟ್ರಿ ಆದ್ವಿ. ನೋಡಿ ದುಬಾರಿ ಸಾಕಾನೆ ಶಿಬಿರ ನೋಡಿ. ಅಲ್ಲಿ ಎಲಿಫೆಂಟ್ಗೆಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ ಒಂದೊಂದೇನೆ. ಇಲ್ಲೆಲ್ಲ ಕಪಲ್ಸ್ ಫೋಟೋ ತಕ್ಕಂತ ಇದ್ದಾರೆ. ಇಲ್ಲಿ ನಮಗೋಸ್ಕರ ಒಬ್ರು ವೆಲ್ಕಮ್ ಮಾಡ್ತಾ ಇದ್ದಾರೆ. ಇಲ್ಲ ಐತೆ ಜೋಬಲ್. ಹಾ ಬನ್ನಿ ಗಾಯ್ಸ್ ನೋಡಿ ಫೈನಲಿ ಬಂದಿದ ತಕ್ಷಣ ನಮ್ ಕಣ್ಣಿಗೆ 2 ಆನೆಗಳು ಕಾಣಿಸ್ಬಿಡ್ತು. ಎಷ್ಟು ನೈಸ್ ಆಗಿದಾವಲ್ಲ ನೋಡಿ ಗಾಯ್ಸ್. ಆನೆ ಇದನ್ನ ಚಿಕ್ಕದು ಅಂದ್ರೆ ಎಷ್ಟು ಪ್ರಿಟಿ ಆಗಿದೆ ನೋಡಿ. ಇಲ್ಲೊಂದಿದೆ, ಅಲ್ಲೊಂದಿದೆ. ಮುಂದೆ ಬಾ ತೋರಿಸ್ತೀನಿ. ಗಾಯ್ಸ್ ಇಲ್ಲಿಂದ ಏರಿಯಾ ಮಾತ್ರ ಫುಲ್ ಸೈಕ ಕಟ್ಟಿದ್ದಾರೆ ಎಲ್ಲರೂ. ಇವರು ಫುಲ್ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲೂ ಗ್ರೀನರಿ ಅಂತ ಫುಲ್ ಎಲ್ಲಾದ್ರೂ ಅದೇ ಕಾಣಿಸ್ತಿರೋದು. ಅವ್ರ ಮಾಲೀಕರು ಊಟ ಹಾಕ್ತಾ ಇದಾರೆ ಅದಕ್ಕೆ.
ಫೈನಲಿ ಮುಂದೆ ಹೋಗೋಣ, ಇನ್ನು ಎಷ್ಟೆಷ್ಟು ಆನೆ ಇದಾವೆ ಅಂತ ಎಲ್ಲ. ಓಯ್ ಲೇಡಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮನೋ. ನಿಮ್ ತಮ್ಮಲೇ ಅದು ಅವಾಲಿಂದ ಬಾಯಿಲಿ ನಿನ್ನ ಹತ್ರ ಏನೋ ಮಾತಾಡ್ಬೇಕು, ಬಾಯಿಲಿ ನಿನ್ ಗಂಡಸ್ತು ಚೆಕ್ ಮಾಡಕ್ ಬಾಯಿಲ್ ಅಂತ ಅವಾಗಿಂದ ಕರಿತಾ ಇದ್ದಾನೆ ಹೆಂಗ್ಸು. ಅದ್ರದ್ದು ಅವಾಗಿಂದ ಬಾಯಿಲಿ ನಿನ್ ಜೊತೆ ಮಾತಾಡ್ಬೇಕಂತ ಕರಿತಾ ಇದ್ದಾನೆ. ಪಾಪ ಬಾರ್ಲಿ ಮನು ಹೋಗ್ಲಿ ನಿನ್ಗೋಸ್ಕರ. ಅದಿನ ಚಿಕ್ಕದ ದೊಡ್ಡದಾಗಿಲ್ಲ. ಈ ಆನೆಗಳು ನೋಡಕ್ ಚಿಕ್ಕದಾಗಿದಾವೆ, ಆದ್ರೆ ಇದ್ರ ದಂತ ನೋಡಿ ಎಷ್ಟು ದೊಡ್ಡದಾಗಿದಾವೆ. ಇದ್ರದ್ದು ಹಂಗೆ ಐತೆ. ಗಾಯ್ಸ್ ಈ ಎಲಿಫೆಂಟಿನ ದಂತ ನೋಡಿ ಹೆಂಗಿದೆ ಅಪ್ಪ. ನೋಡಿ ಹತ್ರದಿಂದ ತೋರಿಸ್ತೀನಿ ಹೆಂಗಿದೆ ಗಾಯ್ಸ್. ನೋಡ್ತಾ ಇದ್ರಿ ದಂತ ಎಲ್ಲ ನೋಡ್ತಾ ಇದ್ರೆ ಈ ಆನೆ ಸೈಜಿಗೂ ಆ ದಂತ ಸೈಜಿಗೂ ಆ ಐಸ್ ಏಜ್ ಅಲ್ಲಿ ಇಂಗ್ಲಿಷ್ ಮೂವಿ ಒಳಗಡೆ ಬರ್ತಾವಲ್ಲ ಫ್ರೆಂಡ್ಸ್, ಆ ತರ ಇದಾವೆ ಎಲ್ಲಾನು. ಇದು ಮಾತ್ರ ಏನೋ ಒಂದ್ ಏನ್ಲೇ ನನ್ನ ಮೇಲೆ ಸಿಟಿಗಿಟ್ ಆಯ್ತೇನ್ಲೇ ಇದು. ಸೌನರಪ್ಪ ಗಾಯ್ಸ್ ಯಾಕ ಗುರಾಯಿಸ್ತಾ ಇತ್ತು ನನ್ನೆ. ಅಯ್ಯಪ್ಪ ಸುಮ್ನೆ ಇರಲೇ. ಗಾಯ್ಸ್ ಇದ್ಯಾಕೋ ಫುಲ್ ರ್ಯಾಶ್ ಆಗಿದೆ ಇದಂತ. ನಾನು ಜಾಸ್ತಿ ಕ್ಯಾಮರಾ ಇಟ್ಕೊಳ್ಳೋದು ಬೇಡ ಇದ್ರ ಮುಂದೆ. ಅನಾಗಿನ ಎಲ್ಲ ಮಾಡ್ಕೊಂಡು ತಂದಿದ್ದಾರೆ. ಒಂದು 3 ಇಲ್ಲೇ ಇದಾವೆ. ಫುಲ್ ಹೆವಿ ಸೈಜ್ ಇದೆ ಫ್ರೆಂಡ್ಸ್ ಇವು ಮಾತ್ರ ನೋಡಿ. ಫುಲ್ ಹೆವಿ ಸೈಜ್ ಐತೆ ಇವು ಮಾತ್ರ. ಇವು 3 ಎಲಿಫೆಂಟ್ಗಳು ಹಂಗೆ ಇದೆ ಒಂದೊಂದಕ್ಕೂ. ಎಲ್ಲಾರು ಫೋಟೋ ತೆಗ್ಸ್ಕೊಂತ ಇದಾರೆ. ದಂತ ನೋಡಿ ಗಾಯ್ಸ್ ಹೆಂಗಿದಾವೆ ಇದ್ರದ್ದು. ಮೇನ್ ಶಾಕ್ ಅಬ್ಸರ್ ಅದು ಹೊರಗ್ ಬಂದ್ಬಿಟ್ಟಿತ್ತು, ಅದು ನಾನು ತೆಗಿಲಿಲ್ಲ. ಅದು ಗಾಯ್ಸ್ ಅಂಡರ್ಸ್ಟ್ಯಾಂಡ್ ದಟ್ ಫೀಲ್ ಏನು ಅಂತ. ಲೆಜೆಂಡ್ಸ್ ಓನ್ಲಿ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಈಸ್ ಶಾಕ್ ಅಬ್ಸರ್. ಅದೇನೋ ಹೊರಗಡೆ ಬಂದಿದೆ ಅಲ್ಲ, ಏನದು ಬರುತ್ತೆ ನೀವು ಕೇಳ್ಬಾರ್ದವೆಲ್ಲ ನೋಡಿ. ಫೈನಲಿ ಈ ಜಾಗಕ್ಕೆ ಬಂದಿದೀವಿ ಗೈಸ್. ಇದನ್ನೇನ್ ನೋಡ್ತಾ ಇದೀರಲ್ಲ, ಹೊಸ ಆನೆಗಳನ್ನ ಪಳಗಿಸ್ಬಿಟ್ಟು ಕಾಡಾನೆಗಳನ್ನ ಇದ್ರಲ್ಲೇ ತಂದು ಒಳಗಿಡ್ತಾರೆ. ಅದ್ರೊಳಗೆ ಯಾವ್ದೋ ಒಂದಿದೆ, ಇನ್ನ ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದಾರೆ ಅವರು ಗೈಸ್. ಇದು ಮಾತ್ರ ಫುಲ್ ರ್ಯಾಶ್ ಆಗಿರುತ್ತೀವೆಲ್ಲ ಆನೆಗಳು. ತಂತಿ ಮುಟ್ತೀಯಾ? ಯಾಕೆ ನೀನು ಕರೆಂಟ್ ಹೊಡೆಯಲ್ಲ. ಆ ತಂತಿ ಮುಟ್ಟಿದ್ರೆ ಎಕ್ಸ್ಟ್ರಾ ಎನರ್ಜಿ ಬರುತ್ತೆ. ಬಾನೆ ಅಲ್ಲ ಬಾನೆ ಮಾರ, ಟ್ಯಾಚ್ ಮಾಡಿ ನೋಡಿ ಮಾರ, ಏನಾಗಲ್ಲ. ಟ್ಯಾಚ್ ಮಾಡಿ ಮಾರ, ನಾನೇ ಮುಟ್ತೀನಿ ಮಾಡಿ ಮಾರ. ಗಾಯ್ಸ್ ಫೈನಲಿ ಎಲಿಫೆಂಟ್ ಜೊತೆ ಎಂಟರ್ಟೈನ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಫೈನಲಿ ತಿಂಡಿ ಮಾಡಕ್ಕಂತ ಬಂದಿದೀವಿ ಇಲ್ಲಿ. ಅವಳ ಟೈಮ್ 11 ಗಂಟೆ ಆಗಿದೆ. 11 ಗಂಟೆ ಅದು ಕ್ಲೋಸ್ ಆಗ್ಬಿಡುತ್ತಲ್ಲ, ಅದಕ್ಕೆ ತಿಂಡಿ ಮಾಡ್ಲಂಗೆ ಬೇಗ ಹೋಗಿದ್ವಿ ಗಾಯ್ಸ್. ಇಲ್ಲಿ ವ್ಯೂ ಬರ್ತಾ ರೋಡ್ ವ್ಯೂ ಏನ್ ಸಕ್ಕತ್ತಾಗಿದೆ ಅಂದ್ರೆ ರಿಯಲಿ ಗಾಯ್ಸ್. ಎಲ್ಲ ನೋಡಿ ಕೂರ್ಗಲ್ಲಿ ಎಲ್ಲ ಕಡೆ ಕೋಕೋ ಹಾರ್ವೆಸ್ಟಿಂಗೇ ಭಾಳ ಇರೋದು. ನಿಜವಾಗ್ಲೂ ಫ್ರೆಂಡ್ಸ್, ಇದು ಎಷ್ಟು ಕೋಕೋ ಹಾರ್ವೆಸ್ಟಿಂಗ್ ಅಂದರೆ ಬಂದಿದ್ದ ರೋಡಲ್ಲೆಲ್ಲ ಪೂರ್ತಿ ಅವೇ. ಇದು ಈ ರೋಡ್ ವ್ಯೂನು ಅಷ್ಟೇ ಸಕ್ಕತ್ತಾಗಿದೆ, ನೇಚರ್ ವ್ಯೂ. ಬನ್ನಿ ಗಾಯ್ಸ್ ಫಸ್ಟ್ ತಿಂಡಿ ಮಾಡ್ಬಿಡೋಣ. ಬಾಯ್ಸ್ ಎಲ್ಲ ಎಂಟ್ರಿ ಆಗ್ತಾ ಇದ್ದಾರೆ. ತಿಂಡಿ ಮಾಡ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಏನಂತ ನೋಡೋಣ. ಲೆಟ್ಸ್ ಗೋ. A few moments later. ಗಾಯ್ಸ್ ಫೈನಲಿ ತಿಂಡಿ ಎಲ್ಲ ಮಾಡ್ಕೊಂಡು ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಮಂಡಲ್ಪೇಟೆ ಟ್ರೆಕ್ಕಿಂಗ್ ಬಂದಿದೀವಿ ಎಲ್ಲರೂ.
ಆಲ್ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ, ಫುಲ್ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು. ಇವಾಗ ಇದು ನಮ್ಮ ಟಿ ಬಿಡಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಥರ ಜೀಪ್ ಮಾಡಿದ್ದೀವಿ. ಆ ಜೀಪಲ್ಲೇ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಬನ್ನಿ ಫ್ರೆಂಡ್ಸ್ ಹೋಗೋಣ. ಚೆನ್ನಾಗಿರುತ್ತೆ ಟ್ರೆಕ್ಕಿಂಗ್ ಒಂಥರ. ಅದು ಈ ವೆದರಲ್ಲಿ, ವೆದರ್ ಮಾತ್ರ ಏನು ಕೇಳ್ತೀರಾ ಫ್ರೆಂಡ್ಸ್. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಒಬ್ಬರಿಗೆ ಗಾಯ್ಸ್ ಒಂದು ದೊಡ್ಡ ವಿಷಯ ಆಗ್ಬಿಡ್ತು ಇವಾಗ. ಫೈನಲಿ ಡಿಸ್ಕಷನ್ ಎಲ್ಲ ಚೇಂಜ್ ಆಯಿತು. ಇಲ್ಲಿ ಗಾಯ್ಸ್ ಎಷ್ಟೆಷ್ಟು ಟ್ರಿಪ್ ಟೂರಿಸ್ಟ್ ಪ್ಲೇಸ್ ನಮಗೆಲ್ಲ ಇವಾಗ ಒಂಥರ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವೆಲ್ಲ. ಗಾಯ್ಸ್ ಇಲ್ಲಿ ಮಂಡಲ್ಪೇಟೆ ಟ್ರೆಕ್ಕಿಂಗ್ ಬಂದಿದ್ವಿ. ಒಂದು ಜೀಪಿಗೆ 5 ರಿಂದ 6 ಜನ ಹತ್ತಿಸ್ತಾರಂತೆ. ನಾವು 15 ಜನ ಇದ್ದೀವಿ. ಪರ್ ಜೀಪ್ 2500. ನಾವು ಅದರಲ್ಲಿ 6 ಜನ ಅಷ್ಟೇ ಹತ್ಸೋದಂತೆ. ನಾವು ನೋಡಿದ್ರೆ 15 ಜನ ಇದ್ದೀವಿ. ಅದರಲ್ಲೂ ಸಮ್ ಇಶ್ಯೂ ಆಯ್ತು ಫ್ರೆಂಡ್ಸ್. ಅವರು 2,500 ಆಗಲ್ಲ, 3,000 ರೂಪಾಯಿ ಕೊಡ್ರಿ, ನಾವು 7 ಜನ ಹತ್ತಿಸ್ತೀವಿ, ಹಂಗೆ ಹಿಂಗೆ ಅಂತ ದೊಡ್ಡ ರಾಡಿ ಮಾಡಿದ್ರು. ಅದಾದ್ಮೇಲೆ ಅಲ್ಲಿ ಚೆಕ್ ಪೋಸ್ಟಲ್ಲೂ ಮತ್ತೆ 60 ರೂಪಾಯಿ ಟಿಕೆಟ್ ಅಂತೆ. ಮೊದಲೇ ಫ್ರೆಂಡ್ಸ್ ಸ್ವಲ್ಪ ಬಡ್ಜೆಟಲ್ಲಿ ಬಂದಿದ್ದೀವಿ. ಇವಾಗಲೇ ಇಷ್ಟಿಷ್ಟು ಖರ್ಚಾದ್ರೆ ಮತ್ತೆ ಇನ್ನು 4 ದಿವಸ ಇರಬೇಕಂತ ಅನ್ಕೊಂಡಿದ್ವಿ ನಾವು. ಇರೋಣ ಬೇಡವಾ? ಅದಕ್ಕೆ ಫೈನಲಿ ಬಾಯ್ಸ್ ಎಲ್ಲರೂ ಡಿಸ್ಕಷನ್ ಮಾಡಿ ಬೇಡ ಅಂತ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲರೂ ಹೋಗ್ತಾ ಇದೀವಿ. ಲೆಟ್ಸ್ ಗೋ, ನೆಕ್ಸ್ಟ್ ಡಿಸಿಷನ್ ಏನು ನೋಡೋಣ ಬನ್ನಿ. ಗಾಯ್ಸ್ ಫೈನಲಿ ಮಂಡಲ್ಪೇಟೆ ಪೀಕ್ ನ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಕಡೆ ಹೋಗ್ತಾ ಇದೀವಿ. ಫೈನಲಿ ಅಬ್ಬಿ ಫಾಲ್ಸಿಗೆ ಬುಕ್ ಆಗಿದೆ. ಅಬ್ಬಿ ಫಾಲ್ಸಿಗೆ ಹೋಗ್ತಾ ಇದೀವಿ. ಲೊಕೇಶನ್ ನೋಡಿ ಫ್ರೆಂಡ್ಸ್, ಇಲ್ಲಿ ಹೆಂಗಿದೆ ವ್ಯೂ. ಫಾಲ್ಸಿನ ಸೌಂಡೇ ಬರ್ತಿಲ್ಲ ಗಾಯ್ಸ್. ಇಲ್ಲಿ ಜಿಪ್ ಲೈನ್ ಇದೆ. ಜಿಪ್ ಲೈನ್ ಎಲ್ಲ ಒಳ್ಳೆ ಮಸ್ತ್ ಮಜಾ ಮಾಡ್ಬೋದು. ಹಂಗ ಹೋಗ್ತಾ ಏನಾರ ಮಧ್ಯ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಮನು ನಿನ್ನಂತ ಅಲ್ಲಿ ಮಧ್ಯಕ್ಕೆ ಹೋಗಿ ಬಿಟ್ಬಿಟ್ರಿ ಏನೋ ಅಲ್ಲೇ ಹಿಂಗ್ ಹೊಡೆದಾಡ್ಕೊಂಡು ಅಲ್ಲೇ ಹೋಗ್ಬಿಡ್ತೀವಿ ಮತ್ತೆ. ನಿಜಪ್ಪ ಲೇ, ಅವರು ಸ್ವಲ್ಪ ಇವೆಲ್ಲ ಪ್ಲಾನ್ ಮಾಡಿರ್ತಾರಲ್ಲ, ಅವರು ಇಂಜಿನಿಯರಿಂಗ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರ. ಅವ್ರೇ ಗಾಯ್ಸ್ ನಮಗಂತೂ ಈ ಟಿಕೆಟ್ ತೆಗ್ಸೋದಕ್ಕಿನ್ನ ಪಾರ್ಕಿಂಗ್ ಅಲ್ಲೇನೆ ಎಷ್ಟೊಂದು ಕೊಟ್ಬಿಟ್ಟಿದೀವಿ. ಎಷ್ಟು ಹೇಳಿ ಸಾಗರ್ ಹೋಗಿರೋದಲ್ಲ ಪಾರ್ಕಿಂಗ್. ಈಗಪ್ಪ ಪಾರ್ಕಿಂಗ್ ಒಂದು 500 ರೂಪಾಯಿ ಗೈಸ್. ಬೆಳಗ್ಗಿಂದ ಬಂದ್ಬಿಟ್ಟು ನಾವು ನೋಡಿರೋದು ಒಂದೇ ವೆಕೇಶನ್, ಅದೇ ಮಂಡಲ್ಪೇಟೆಗೆ ಹೋದ್ವಿ, ಅದನ್ನು ಆಗ್ಲಿಲ್ಲ. ಇವಾಗ ಫೈನಲಿ ಅಬ್ಬೆ ಫಾಲ್ಸಿಗೆ ಬಂದಿದ್ದೀವಿ. ನೋಡಿ ಗೈಸ್ ಹೆಂಗಿದೆ. ನಿಜವಾಗ್ಲು ಗಾಯ್ಸ್ ನಮ್ ರುದ್ರೇಶ್ ಕ್ಲಾಸಲ್ಲಿ ಮಾತ್ರ ಜೋರ್ ಇರ್ತಾನೆ, ಇಲ್ಲಿ ಬಂದಾಗ ಸೈಲೆಂಟ್ ಆಗ್ಬಿಡ್ತಾನೆ. ಯಾಕಲೆ ಗಾಯ್ಸ್ ನಮ್ ರಾಣೆಬೆನ್ನೂರು ರುದ್ರೇಶ್ ಹೆಂಗಿರ್ಬೇಕಲ್ಲೇ, ಕ್ಲಾಸಲ್ಲಿ ಮಾತ್ರ ಜೋರ್ ಇರ್ತಾನೆ ಗಾಯ್ಸ್, ಇವಾಗ ಮಾತ್ರ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ ಹುಡುಗ. ನೋಡಿ ಗಾಯ್ಸ್ ಮಾತ್ ಬಂತಾವಲೆ, ಇದು ಬೇಕಾಗಿರೋದು. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಫಾಲ್ಸ್ ನ, ನನಗಂತೂ ಮಿನಿ ದೂದ್ ಸಾಗರ್ ನೋಡ್ದಂಗಿದೆ ಇದು ಮಾತ್ರ ನಿಜವಾಗ್ಲೂ. ಗಾಯ್ಸ್ ನಾವು 2022 ದೂದ್ ಸಾಗರ್ಗೆ ಹೋಗಿದ್ವಿ, ಅವಾಗ ನಾನು ಏನೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಗಾಯ್ಸ್. ನಾವು ಹೋದಾಗ ಇತ್ತಪ್ಪ ಅಂದ್ರೆ ನಿಜವಾಗ್ಲೂ ಅದು ಮಾತ್ರ ಮೆಮೊರೀಸ್, ಆಲ್ ಟೈಮ್ ಮೆಮೊರೀಸ್. ಇದೂ ಒಂಥರ ಮಿನಿ ದೂದ್ ಸಾಗರ್ ಹಂಗೇನೆ ಇದೆ ನೋಡಿ. ವೆರಿ ಗುಡ್ ಗಾಯ್ಸ್. ಎಲ್ಲಾರು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ರು ಈ ರಶ್ ಅಲ್ಲಿ. ಎಲ್ಲಾರು ಅಪ್ಪ ತರನೇ ಇದೆ
ಎಲ್ಲರೂ ನಮ್ಮ ಬಾಯ್ಸ್ ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ರಿ. ಇವಾಗ ಗೈಸ್ ನಿಮ್ಗೊಂದು ಬಿದ್ದೋಗಿರೋ ಸೇತುವೆ ತೋರಿಸ್ತೀನಿ ನೋಡ್ರಿ, ಇಲ್ಲೇನೆ ಬಿದ್ದೋಗ್ಬಿಟ್ಟಿದೆ ಫ್ರೆಂಡ್ಸ್, ಎಲ್ಲ ಪಾಳು ಬಿದ್ದು. ಗಾಯ್ಸ್ ಫೈನಲಿ ಅಬ್ಬೆ ಫಾಲ್ಸ್ನ ಪಾರ್ ಮಾಡ್ಕೊಂಡು ಬಂದ್ವಿ ಗಾಯ್ಸ್. ಲಿಟ್ರಲಿ ಒಂಥರ ಮಿನಿ ದೂದ್ ಸಾಗರ್ ಇದ್ದಂಗೆ ಐತೆ. ಅದರಲ್ಲೂ ಈ ಮಾನ್ಸೂನಲ್ಲಿ ಬಂದರೆ ಮಾತ್ರ ಲಿಟ್ರಲಿ ರಿಯಲಿ ವರ್ತ್ ಅನ್ಸುತ್ತೆ ನಿಜವಾಗ್ಲೂ ಫ್ರೆಂಡ್ಸ್. ವೆದರು ಕೂಡ ಹಾಗೇ ಇದೆ ನೋಡಿ, ಫುಲ್ ಸೈಕಿತ್ರ ಮಾತ್ರ. ಎಷ್ಟು ಬೇಗ ಇಳಿದ್ವೋ ಅದಕ್ಕಿಂತ ಒಂದು 20 ನಿಮಿಷ ಹತ್ತದಕ್ಕೇನೆ ಲೇಟ್ ಮಾಡ್ಬಿಟ್ಟು. ಏನ್ಲೇ ಏನಾರ ಮನೆ ಮಧ್ಯೆ ಏನಾರ ತಾಂತೀಯ ಮೂಲಿಕೆ ಲೇ, ಏನಾರ ಮನೆ ಮಧ್ಯೆ ಏನಾರ ತಂತೀಯ ವಿಕಿಗೆ? ಗಾಯ್ಸಿಲ್ಲ ನೋಡಿ ಹೆಂಗ್ ಕಾಣಿಸುತ್ತೆ. A few moments later. ಗಾಯ್ಸ್ ಫೈನಲಿ ಅಲ್ಲಿ ಅಬ್ಬೆ ಫಾಲ್ಸ್ ಇಂದ ಮುಗಿಸ್ಕೊಂಡ್ಬಿಟ್ಟು ಊಟ ಮಾಡಿ ಒಂದು ಹೋಮ್ ಸ್ಟೇ ತಗೊಂಡಿದ್ದೀವಿ. ಫುಲ್ ಮಳೆ ಬರ್ತಾ ಇತ್ತು ಫ್ರೆಂಡ್ಸ್, ಅದಕ್ಕೆ ವ್ಲಾಗ್ ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಅಲ್ಲಿಂದ ಏನೂ ಇಲ್ಲ ಫ್ರೆಂಡ್ಸ್, ಅಲ್ಲಿ ಅಬ್ಬೆ ಫಾಲ್ ಮುಗಿಸ್ಕೊಂಡ್ಬಿಟ್ಟು ಎಗ್ ರೈಸ್ ಊಟ ಮಾಡ್ಬಿಟ್ಟು ಇಲ್ಲೇ ಹೋಮ್ ಸ್ಟೇ ಬಂದಿದ್ದೀವಿ. ಹೋಮ್ ಸ್ಟೇ ಟೂರ್ ಕೊಡ್ತೀನಿ ಬನ್ನಿ ಹೆಂಗಿದೆ ಅಂತ. ಗಾಯ್ಸ್ ಇಲ್ಲಿಂದ ಎಂಟ್ರೆನ್ಸು ಕಾರ್ಡ್ ಅಲ್ಲಿ ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ. ಲೆಜೆಂಡ್ರಿ ಸ್ಕೂಟರ್ ಇಟ್ಟಿದ್ದಾರೆ, ಒಂದು ಸೋಫಾ ಇದೆ. ಹಿಂಗೆ ಎಂಟ್ರೆನ್ಸ್ ಆದ ತಕ್ಷಣ ಟೀ ಕಾಫಿ ಕುಡಿಯೋಕ್ಕೆ ಇಲ್ಲಿ ಬಾಯ್ಸ್ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಫುಲ್ ಮಳೆ ಬರ್ತೈತೆ. ಇದು ಸೋಫಾ ಸೆಟ್, ಇದು ಬೆಡ್. ಪಾಪ ನಮ್ಮ ಡ್ರೈವರ್ ಕೆಳಗೆ ಮಲ್ಕೊಂಡಿದ್ದಾರೆ, ನಮ್ಮನ್ನೆಲ್ಲ ಬಿಟ್ಬಿಟ್ಟು. ಇದೊಂದು ರೂಮ್ ಇದೆ, ಇದೊಂದು ರೂಮ್. ಎಲ್ಲರ ಬ್ಯಾಗ್ ನಮ್ಮ ರುದ್ರೇಶ್ ಎಲ್ಲ ಫ್ರೆಶ್ ಅಪ್ ಆಗ್ತಿದ್ದಾರೆ ಎಲ್ಲರೂ. ಅಲ್ಲಿ ವಾಶ್ರೂಮು ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಇಲ್ಲಿ ನೋಡ್ರಿ, ಒಂದು ಮನು ಏನೋ ಸಾದಸ ಮಾಡ್ತಿದ್ದಾನೆ, ಗೊತ್ತಿಲ್ಲಪ್ಪ ಏನ್ ಮಾಡ್ತಿದ್ದಲ್ಲ ಅಲ್ಲಿ. ಗೈಸ್ ನಿಜವಾಗ್ಲು ಈ ಬೆಡ್ ಮೇಲೆ WWF ಆಡ್ಬೋದು. ಬಿಟ್ಟಿ ಕುಡ್ದು ಯಾಕಂದ್ರೆ ನಮಗೆ ಅನಿಸ್ತಿರೋ ಗಾಯ್ಸ್ ಇವಾಗ ಫುಲ್ ಫ್ರೆಶ್ ಅಪ್ ಆಗಿದೀವಿ. ಇವಾಗ ನೆಕ್ಸ್ಟ್ ರಾಜಾ ಸೆಟ್ ಪಾರ್ಕ್ ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಒಬ್ಬೊಬ್ರೆ ಫ್ರೆಶ್ ಅಪ್ ಆಗ್ತಾ ಇದಾರೆ. ಮಳೆ ಬೇರೆ ಹಿಡ್ಕೊಂಡ್ಬಿಟ್ಟೈತೆ, ಸ್ವಲ್ಪ ಸಣ್ಣದಾಗೇನೆ ಹಿಡ್ಕೊಂಡೈತೆ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಮಳೆ ನಿಂತಿದ ತಕ್ಷಣ ಹೋಗೋಣ. ನಮ್ಮ ಮನ ಡ್ರಿಫ್ಟ್ ಹೊಡಿತಾನೆ ಗಾಯ್ಸ್ ಇವಾಗ. ಗಾಯ್ಸ್ ಮಳೆ ಪೂರ್ತಿ ಫುಲ್ ಬರ್ತಾನೆ ಇದೆ ಜೋರಾಗಿ. ಇವಾಗ ಹೆಂಗ್ ಮತ್ತೆ ರಾಜಾ ಸೆಟ್ ಪಾರ್ಕ್ ಮತ್ತೆ ಹೆಂಗೆ ಗಾಯ್ಸ್? ಅದೇ ಹಿಂಗ್ ಮಳೆ ಬೇರೆ ಇಟ್ಕೊಂಡ್ಬಿಟ್ಟೈತೆ. ಟೈಮ್ ಬಂದ್ಬಿಟ್ಟು ಟೈಮ್ ಎಷ್ಟು ಆಗಲ್ಲ, ಅಲ್ಲ ಟೈಮ್ ಎಷ್ಟು 5:15 ಗಾಯ್ಸ್. ಅಲ್ಲೇ ಟೈಮ್ ಬಂದ್ಬಿಟ್ಟು 5:15 ಆಗಿದೆ. ನೋಡೋದು ಗಾಯ್ಸ್, ಮಳೆ ಬೇರೆ ಇಷ್ಟು ಹೆವಿಯಾಗಿ ಬರ್ತಾನೆ ಐತೆ ನೋಡಿ. ನಿಂತ್ರೆ ಹೋಗೋದಿಲ್ಲ ಅಂದ್ರೆ ಮಳೆ ಸ್ವಲ್ಪ ನಿಂತ್ಮೇಲೆ ನೈಟ್ ಸಿಟಿ ರೌಂಡ್ಸ್ ಹೋಗೋದಷ್ಟೇ ಗಾಯ್ಸ್. ರಾಜಾ ಸೀಟ್ ಬರ್ಗಂತ ಹೋಗಕ್ಕಾಗ್ಲಿಲ್ಲ, ಹಂಗೆ ಟೀ ಕುಡಿಯೋಣ ಅಂತ ಬಂದಿದ್ವಿ. ನೋಡಿ ನಮ್ಗೇನ್ ಸಿಕ್ಕಿದೆ, ಏಡಿಕಾಯಿ. ಅಳಿ ತಿಂದಿಯಾ ಏಡಿಕಾಯಿನ? ಮತ್ತೆ ಹಿಡಿಯೋಣ ಗೈಸ್. ನೋಡ್ರಿ ಅದು ಹಿಡಿರಲ್ಲ, ನೋಡೋದು ಎತ್ತಿರೋದು ಕೈನ. ಅದು ಗೊತ್ತಪ್ಪ, ಇದು ಏನೇನಂತ ಗಾಯ್ಸ್. ಏಡಿಕಾಯಿ ಹಿಡಿತಾ ಇದೀವಿ ಇಲ್ಲೊಂದು ರೋಡಲ್ಲಿ. ಮಳೇಲಿ ಫುಲ್ ಹೆಂಗೋ ಬಂದ್ಬಿಟ್ಟಿದೆ ಅದಂತ. ಎಲ್ಲ ಹಿಡಿದ್ರೆ ತಿನ್ಬೇಕದ್ನ, ಅಲ್ಲ ಅದೇ ಹೊಡೆದ್ರೆ ತಿನ್ಬೇಕು, ಸುಮ್ ಸಾಯಿಸ್ಬಾರ್ದು. ತಿನ್ನೋದಾದ್ರೆ ಹಿಡ್ಬೇಕು, ಇಲ್ಲಾಂದ್ರೆ ಹೊಡಿಬೇಕು ಅಷ್ಟೇ.
ಗಾಯ್ಸ್ ಸಂಜೆ 6:30 ಆಗಿದೆ, ಇನ್ನೂ ಕತ್ಲಾಗಿಲ್ಲ, ಮಳೆ ಬರ್ತಾನೆ ಐತೆ. ಸುಮ್ಮನೆ ಹಂಗೆ ಹೊರಗಡೆ ಬಂದಿದ್ವಿ. ಇಲ್ಲಿ ನೋಡಿ ಏಡಿಕಾಯಿ ನಮ್ಮ ಹುಡುಗ ಆಟಾಡ್ತಾ ಇದ್ದಾನೆ ಅದ್ರ ಜೊತೆ. ಇವಾಗ ಹಿಡ್ಕೊಳ್ಳಿ ಹಿಂದಿಂದ ಹಿಡ್ಕೊಳ್ಳಿ ಇವಾಗ. ಹಿಡಿತೀಯಾ? ಕೆಳಗೆ ಹಿಂದೆ ಹಿಡಿಬೇಕು ಅಲ್ಲ? ಹಾ, ಎರಡು ಕೈ ಹಿಡ್ಕ ಕುಳಿ. ನಾನು ಅದನ್ನ ತಿನ್ನೋದನ್ನ ತುಳಿಬಾರ್ದು ನೋಡಲ್ಲ ಎತ್ತಿರೋದು. ಕೈ ಹಿಡ್ಕ ಬಾ, ಕೈ ಹಿಡ್ಕ. ಈ ಕಡೆಯಿಂದ ಈ ಕಡೆ. ಅಲ್ಲ ಇದು ಹಿಡ್ಕಂತೀಯಾ? ಬೇಡ ಬಿಟ್ಬಿಡೋಣ. ಹಿಡ್ಕ ಕೈ ಹಿಡ್ಕ. ಬಾಲ ಕಾಲ್ ಹಿಡ್ಕೋಬೇಡ, ಕಾಲ್ ಹಿಡ್ಕೋಬಾರ್ದು. ಗಾಯ್ಸ್ ಇಲ್ಲಿಂದ ನೋಡಿ ಮಡಿಕೇರಿ ಹೆಂಗ್ ಕಾಣಿಸುತ್ತೆ. ಇಲ್ಲೂ ಎಲ್ಲ ಮನೆಗಳು ಬೆಟ್ಟದ ಮೇಲೆನೆ ಕಟ್ಟಿದ್ದಾರೆ ಫ್ರೆಂಡ್ಸ್ ಎಲ್ಲ. ಆದ್ರೆ ರೋಡ್ಗಳು ನಮ್ಮ ಇಂಡಿಯನ್ ರೋಡ್ಸ್ ಗೊತ್ತಲ್ಲ ಫ್ರೆಂಡ್ಸ್, ಯಾವಾಗ ನೋಡಿದ್ರು ಖರಾಬಾಗೇ ಇರುತ್ತೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ಆಫ್ ಇಂಡಿಯನ್ಸ್ ರೋಡ್. ಆಂಟಿ ಮೇಲೆ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ನಮ್ಮನ್ನು ನೋಡ್ಕೊಂತ. ಇವನು ಯಾನ್ ಬೋಳಿ ಮಗ ಈ ಥರ ಏನೇನೋ ವಿಡಿಯೋ ಮಾಡ್ತಿದ್ದಾನೆ ಅನ್ಕೊಂಡು. ಹೋಮ್ ಸ್ಟೇ ಇಂದ ರಾಜಾ ಸ್ಟೇಟ್ ಪಾರ್ಕ್ ಹತ್ರನೇ ಇತ್ತು. ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡು ಬಂದ್ಬಿಟ್ರಿ ಮಳೆನೇ ನೆನ್ಕೊಂಡು. ಇನ್ನು ಉಳ್ಕಿದ ಬಾಯ್ಸ್ ರೂಮಲ್ಲಿ ಸ್ಟೇ ಮಾಡ್ತಿದ್ದಾರೆ. ಹಂಗೆ ನಾವೇ ಹೋಗಿ ಬರ್ತೀವಿ ಅಂತ ಅನ್ಕೊಂಡು ಬಂದಿದ್ದೀವಿ. ನಮ್ಮ ಬಾಯ್ ಟಿಕೆಟ್ ತಾಂತ ಇದ್ದಾನೆ. ಬನ್ನಿ ಗೈಸ್ ಹೋಗೋಣ, ಯಾವಾಗ ಒಳಗೆ ಏನೇನಿದೆ ಅಂತ ನೋಡೋಣ. ಮಕ್ಕ ಕಿಸ್ತಂಗ ಗೈಸ್ ಒಂಥರ ಗಾರ್ಡನ್ ಇದು, ರಾಜಾ ಸ್ಟೇಟ್ ಗಾರ್ಡನ್ ಪಾರ್ಕ್ ತರ ಒಂಥರ ಆಟ ಆಡೋವೆಲ್ಲ ಇಟ್ಟಿದ್ದಾರೆ. ತರ ಫ್ಯಾಂಟಸಿ ಪಾರ್ಕ್ ತರ ಇದೆ. ಲುಕ್ ಲೈಕ್ ಫ್ಯಾಂಟಸಿ ಪಾರ್ಕ್. ಗೈಸ್ ಹೂಗಳೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ. ಇದೇನ್ ಮಚ್ಚ? ಮನೋ ಯಾವ್ದೋ ಹಾವು ಸುತ್ಕೊಂಡ್ಬಿಟ್ಟೈತ್ ನೋಡ್ಲೆ. ಇಲ್ಲಿ ಮುಂದೆ ಗೈಸ್ ಇದು ನೋಡಿ. ಏನ್ ಅಳಿ ಗೈಸ್ ನೋಡಿ, ಅಲ್ಲಿ ಫಾಗ್ ತುಂಬ್ಕೊಂಡಿರೋದು ಅಲ್ಲ, ಜಿಪ್ ಲೈನ್. ಅದು ಜಿಪ್ ಲೈನ್ ಅನ್ಸುತ್ತೆ ಗೈಸ್. ನೋಡಿ ಫಾಗ್ ಹಿಂಗ್ ತುಂಬ್ಕೊಂಡ್ಬಿಟ್ಟಿದೆ. ಗಾರ್ಡನ್. ಹಾ ಅದೇ ಫಾಗ್. ಗೈಸ್ ಲುಕ್ ಅಟ್ ದ ವ್ಯೂ ಪಾಯಿಂಟ್. ಗೈಸ್ ಇಲ್ಲಿ ರಾಜಾ ಸ್ಟೇಟ್ ಪಾರ್ಕ್ ಅಲ್ಲಿ ವ್ಯೂ ಪಾಯಿಂಟ್ ನೋಡಿ, ಸೈಕಾಗಿ ಹೋಗ್ತೀರ. ನಿಜವಾಗ್ಲೂ ನಿಮಗೆ ತೋರಿಸ್ತೀನಿ ನೋಡಿ. ಗಾಯ್ಸ್ ನಿಮ್ಗೆ ಫೋನಲ್ಲಿ ಹೇಗೆ ಕಾಣ್ತಿದ್ಯೋ ಗೊತ್ತಿಲ್ಲ, ಆದ್ರೆ ನನ್ನ ಕಣ್ಣಿಗೆ ಮಾತ್ರ ಇಷ್ಟು ಕತ್ಲನೇನೆ ಸೈಕಾಗಿ ಕಾಣಿಸ್ತಾ ಇದೆ. ಇನ್ನ ಬೇಗ ಬಂದಿದ್ದಿದ್ರೆ, ಒಂದ್ ಸಂಜೆ ಹಂಗ್ ಬಂದಿದ್ರೆ ಎಂತ ವ್ಯೂ ಸಿಗೋದು. ಗೈಸ್ ನೋಡಿ ಅಲ್ಲಿ ಬೇರೆದೇನು ಕಾಣ್ತಾನೆ ಇಲ್ಲ. ಫುಲ್ ಫಾಗ್. ಗಾಯ್ಸ್ ಬೇಗ ಬರ್ಬೇಕಾಯ್ತು, ಸ್ವಲ್ಪ ನಾವೇ ಲೇಟ್ ಮಾಡ್ಬಿಟ್ವಿ. ನೋಡಿ ಗಾಯ್ಸ್ ಹೆಂಗ್ ಸೈಕಾಗಿದೆ. ಗಾಯ್ಸ್ ಸ್ವಲ್ಪ ಹುಷಾರಾಗಿ ಬರ್ಬೇಕು. ಇಲ್ಲಿ ಬಂದಾಗ ಮೆಟ್ಲೆಲ್ಲ ಇದಾವೆ, ಮಳೆಯಲ್ಲಿ ಜಾರ್ ಬಿಡ್ತವೆ, ಹುಷಾರಾಗಿ ಬರ್ನಿ ಗೈಸ್. ನೋಡಿ ಒಂದ್ಸಲಿ ನೀವೇ. ಆ ಫಾಗ್ ಮೂವ್ ಆಗ್ತಿರೋದಕ್ಕೆ ನನ್ನ ಫೋನ್ ಕ್ಯಾಮ್ರಾಗೆಲ್ಲ ಅದರಲ್ಲೇ ತೋರಿಸ್ತಾ ಐತೆ ನೋಡಿ ಗಾಯ್ಸ್. ಹೆಂಗಿದೆ ಇಲ್ಲೆಲ್ಲ ಫಾಗೇನೆ. ಯೂಟ್ಯೂಬರ್ ಬಂದ
ಸ್ಮೋಕ್ ಹಾಕ್ಬಿಟ್ಟಿದಾರೆ. ಸ್ಮೋಕ್ ನಿಮ್ಗೆ ಯಾರು ಕಾಣಿಸ್ಬಾರ. ಗಾಯ್ಸ್ ನೋಡಿ ಹೆಂಗಿದೆ ಇಲ್ಲೆಲ್ಲ. ಗಾಯ್ಸ್ ನಮ್ದೇ ಮೇನ್ ಮಿಸ್ಟೇಕ್ ಇರೋದು. ಮಳೆ ಬಂದಿದ್ರು ನೋಡ್ಕೊಂಡು ಸುಮ್ನೆ ಅವ್ರು ಮಕ್ಕಂದ್ರು ಅಂತ ನಾವು ಗಾಯ್ಸ್ ನಾವು ಬಹಳ ಲೇಟ್ ಮಾಡ್ಬಿಟ್ಟು ಇದ್ರಲ್ಲಿ ಏನ್ ಫೋಟೋ ಬರ್ತದೆ ಬೇರೆ ಬೆಳ್ಕೊತ ಹೋಗ್ಬೇಕಷ್ಟೇ. ಗೈಸ್ ಫೈನಲಿ ಇದ್ದಂಗೆಲ್ಲಾನು ಫಾಗ್ ಹಂಗೆ ಮೂವ್ ಆಗ್ತಾ ಇದೆ ನಮ್ಮಿಂದ ದೂರ. ಅಲ್ಲಿಂದೆಲ್ಲ ಕಾಣಿಸ್ತಾ ಇದೆ ನೋಡಿ ಲೈಟಿಂಗ್ಸ್. ನಾವು ಇಲ್ಲಿ ಫೈನಲಿ ಸ್ವಲ್ಪ ಫೋಟೋಶೂಟ್ ಮತ್ತೆ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಹೋಗೋಣ ಅಂತ ಇದೀವಿ ಫ್ರೆಂಡ್ಸ್. ನಾವು ಬಂದಿದ್ದೆ ನೈಟ್ ಹೊತ್ತಲ್ಲಿ. ಅವೆಲ್ಲ ಎಲ್ಲ ಕ್ಲೋಸಿಂಗ್ ಟೈಮು. ಅಲ್ಲಿ ನೋಡಿ ಗೈಸ್ ಎಲ್ಲ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದಾವೆ. ಇವಾಗ ಫಾಗ್ ಎಲ್ಲ ಸ್ವಲ್ಪ ಮೂವ್ ಆಗ್ತಾ ಇದಾವೆ. ಅವಲೇ ಪೂರ್ತಿ ಹತ್ಕೊಂಡ್ಬಿಟ್ಟಿತ್ತು ಇಲ್ಲೆಲ್ಲಾನು. ಮರ ನೋಡಿ ಗೈಸ್ ಹೆಂಗಿದೆ ಇದು. ಬೇಗ ಬಂದಿದ್ರೆ ಚೆನ್ನಾಗಿರೋದು. ಗೈಸ್ ಫೈನಲಿ ಊಟ ಎಲ್ಲ ತಂದಿದ್ದಾರೆ. ಇವಾಗ ಊಟ ಮಾಡಿಬಿಟ್ಟು ಎಲ್ಲ ಇಲ್ಲೇ ಮಲ್ಕೊಂತೀವಿ. ಗೈಸ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಡೇ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತೆ ಡೇ 3 ಗೈಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ಅಟ್ಲೀಸ್ಟ್ ಒಂದೇ ಒಂದು ಹಾರ್ಟ್ ಸಿಂಬಲ್ ಹಾಕಿ. ಯಾಕಪ್ಪ ಅಂದ್ರೆ ವ್ಲಾಗ್ ಮಾಡೋಕ್ಕೆ ಡೈಲಿ ನನಗೂ ಒಂಥರ ಮೋಟಿವೇಶನ್ ಸಿಗುತ್ತೆ. ಸಿ ಯು ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಬಾಯ್.